ಗಾಯ್ಸ್, ಇವತ್ತು ನಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನೈಟಲ್ಲಿ. ಆ್ಯಕ್ಚುಲಿ ಇವತ್ತು 2 ಡ್ರೆಸ್ ಆರ್ಡರ್ ಮಾಡಿದ್ದೆ, ಅದು ಎರಡೂ ಬಂದಿದೆ. ಆಲ್ರೆಡಿ ಓಪನ್ ಮಾಡಿ ಕೂಡ ನೋಡಿದ್ದೀನಿ. 2 ಕುರ್ತಾ ತೊಗೊಂಡಿದ್ದು ಹಾಗೆ ಮಡ್ಚಿಟ್ಟಿದ್ದೆ, ಏಕೆಂದರೆ ನನ್ನ ಅಮ್ಮ ಮನೇಲೆಲ್ಲ ಬೈತಾರೆ, ಹೆಂಗೆ ಬೇಕಂಗೆ ಬಿಸಾಕ್ತೀಯ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರನೇ ನಮ್ಮಮ್ಮನ ಬೈಕೋಸ್ಕರ ಮಡ್ಚಿಟ್ಟಿದ್ದು. ನೀವು ನೋಡ್ಬೋದು, ಇದು ಒಂದು ಕುರ್ತಾ ತೊಗೊಂಡಿದ್ದೀನಿ ಮತ್ತು ಇದು ಒಂದು ಕುರ್ತಾ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಒತ್ತಿದೆ ಪ್ರೈಸು, ಎರಡೂ ಚೆನ್ನಾಗಿದೆ. ಟೆಂಪಲ್ ವೇರಿಗೆ ಅಂತ ಹಾಕ್ಕೊಳ್ಳೋಕ್ಕೆ ಅಂತ ಇವತ್ತು ತರಿಸಿದ್ದು. ಇವತ್ತಿನ ಸ್ಪೆಷಲ್ ಏನಂತ ಹೇಳಿದ್ರೆ ಸುಕ್ಕ ಚಿಕನ್ನು ಈಸಿಯಾಗಿ ಮಾಡ್ಕೊಬೋದು. ಬನ್ನಿ ತೋರಿಸ್ತೀನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು. ಆ್ಯಕ್ಚುಲಿ ಇವತ್ತು ನಾವು ಹೋದಾಗ ನೈಟ್ ಅಲ್ವಾ ಹೋಗಿದ್ದಿತ್ತು, ಅದಕ್ಕೆ ಚಿಕನ್ ಖಾಲಿಯಾಗಿತ್ತು. ಸೊ ½ kg ಇತ್ತು, ½ kgನೇ ತೊಗೊಬಂದಿದ್ದೀವಿ. ಫಸ್ಟಿಗೆ ಬೇಕಾಗಿರೋದು ಚಿಕನ್ನು, ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಬೇಕು, ಮತ್ತು ಟೊಮೆಟೊ ಬೇಕು, ಮತ್ತು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ. ಇಷ್ಟೇ ಇಂಗ್ರೀಡಿಯೆಂಟು. ಇದಕ್ಕೆ ಇನ್ನೊಂದು ಸ್ವಲ್ಪ ಇಂಗ್ರೀಡಿಯೆಂಟ್ ಇದೆ, ಅದನ್ನು ತೋರಿಸ್ಬಿಡ್ತೀನಿ ಬನ್ನಿ. ಆ್ಯಕ್ಚುಲಿ ನೀವು ನೋಡ್ಬೋದು, ಇದರಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಇದೆ. ಇದರಲ್ಲೇ ನಾವು ಪೇಸ್ಟ್ ಮಾಡ್ಕೊಳ್ಳೋದು. ಯಾಕೆಂದರೆ ಔಟ್ಸೈಡ್ ಇದರಲ್ಲಿ ತೊಗೊಬಂದರೆ ಪ್ಯಾಕಲ್ಲಿ ವಿನಿಗರ್ ಇರುತ್ತೆ, ಅದರಲ್ಲಿ ಕೆಮಿಕಲ್ಸ್ ಇರುತ್ತೆ ಮತ್ತು ಎಕ್ಸ್ಪೈರಿ ಡೇಟ್ ಎಲ್ಲ ಇರುತ್ತೆ ಅಲ್ವಾ. ಸೊ ಇದರಿಂದ ಕುಟಾಣಿಯಿಂದ ಮಾಡಿಕೊಂಡ್ರೆ ನಮಗೆ ಫ್ರೆಶ್ ಆಗಿ ಮಾಡ್ಕೊಳ್ಳೋ ಥರ, ಮತ್ತು ಟೇಸ್ಟು ಕೂಡ ಜಾಸ್ತಿ ಇರುತ್ತೆ. ಸೊ ಅದರಿಂದ ನಾವು ಇದರಿಂದ ಈಗ ಶುಂಠಿ ಬೆಳ್ಳುಳ್ಳಿನ ಪ್ರಿಪೇರ್ ಮಾಡ್ಕೋತೀವಿ ಪೇಸ್ಟ್ನ. ಸೊ ಜೊತೆಗೆ ನೀವು ಇದೇ ಥರ ಮಾಡಿದ್ರೆ ತುಂಬ ಟೇಸ್ಟ್ ಕೂಡ ಜಾಸ್ತಿನೇ ಬರುತ್ತೆ. ಪ್ಯಾಕ್ಗಿಂತ ಇದರಲ್ಲೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಮತ್ತು ಇದನ್ನು ಚಿಕನ್ಗೆ ಆ್ಯಡ್ ಮಾಡಿದಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದರಿಂದ ಈ ಥರ ಮಾಡ್ಕೊಳ್ಳೋದೇ ನಿಮಗೆ ಬೆಟರ್ ಆಪ್ಷನ್ ನನ್ನ ಪ್ರಕಾರ. ಇವಾಗ ಬಾಣಲಿ ಇಟ್ಟಿದ್ದೀನಿ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ. ನಾವು ಯಾವಾಗಲೂ ಮನೇಲಿ ಬಳಸೋದು ಫಾರ್ಚೂನ್ ಆಯಿಲೇ ಯಾವಾಗಲೂ ಬಳಸೋದು. ಸೊ ಇವಾಗ ಇದಕ್ಕೆ ಚಿಕನ್ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ, ಏಕೆಂದರೆ ಬೇಗ ಸ್ವಲ್ಪ ಬೇಯಿಸ್ಕೊಂಡ್ರೆ ನಮಗೆ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ ಅದರಿಂದ. ಸೊ ಇವಾಗ ಬೇಯಕ್ಕೆ ಇಡ್ತಾಯಿದ್ದೀನಿ. ಲಿಡ್ ಮುಚ್ಚಿ ಸ್ವಲ್ಪ 15 ಮಿನಿಟ್ಸ್ ಬಿಡೋಣ, ಅದು ಪೂರ ಬೆಂದಿರಬೇಕು. ಸೊ ಇದರಲ್ಲಿ ಆಲ್ರೆಡಿ ಅಕ್ಕಿ ಹಾಕಿದ್ದಾರೆ ನನ್ನಮ್ಮ. ಇದು ಆ್ಯಕ್ಚುಲಿ ಮನೆ ಅಕ್ಕಿ, ನೀವು ನೋಡ್ಬೋದು. ಯಾವುದಾದ್ರೂ ಹಾಕ್ಕೋಬೋದು, ನಿಮ್ಗೆ ಕಂಫರ್ಟಬಲ್ ಅದು. ಒಂದು 5 ಮಿನಿಟ್ಸ್ ನೆಂದರೆ ಅದು ತುಂಬ ಚೆನ್ನಾಗಾಗುತ್ತೆ ಅಕ್ಕಿ ಅಂತ ಹೇಳ್ಬಿಟ್ಟು ಈಗ ಹಾಕಿದ್ದಾರೆ. ಇದಾದಮೇಲೆ ಇದು ವಾಶ್ ಮಾಡಿ ಈಗ ಅಕ್ಕಿ ಇಡೋಕ್ಕೆ ಅನ್ನ ಮಾಡೋಣ ಅಂತ ರೆಡಿ ಮಾಡ್ತಾ ಇರೋದು. ನಮ್ಮಮ್ಮ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ, ಪಾತ್ರೆ ಎಲ್ಲ ತೊಳಿತಾ ಇದ್ದಾರೆ, ನೀವು ನೋಡ್ಬೋದು. ಅಂತ ಒಂದು ಚೆಕ್ ಮಾಡೋಣ. ಆಲ್ಮೋಸ್ಟ್ ಬೆಂದಿದೆ ಇದು, ಆಲ್ಮೋಸ್ಟ್ ಎಲ್ಲ ಬೆಂದಾಗಿದೆ ಇದು. ಸೊ ಇವಾಗ ಇದನ್ನು ಸಪ್ರೇಟಾಗಿ ಇಟ್ಕೊತೀವಿ. ಸೊ ಇವಾಗ ಇದನ್ನು ಸಪ್ರೇಟಾಗಿ ಹಾಕೋತಾ ಇದ್ದೀವಿ. ಸೊ ಅದೇ ಬಾಣಲಿಗೆ ಮತ್ತೆ ಎಣ್ಣೆ ಹಾಕ್ತೀವಿ. ಸೊ ನಾನು ಫಸ್ಟಿಗೆ ಈಗ ಈರುಳ್ಳಿ ಹಾಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಹುರ್ಕೋಬೇಕು, ನೀಟಾಗಿ ಫ್ರೈ ಆಗಬೇಕು. ಈಗ ಸ್ವಲ್ಪ ರುಚಿಗೆ ಉಪ್ಪು ಹಾಕೋದಾ, ಉಪ್ಪು ಹಾಕಿ ಸ್ವಲ್ಪ ಬೇಯಿಸೋಣ. ಇವಾಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ, ಮತ್ತು ಮೆಣಸಿನ್ಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದೆರಡನ್ನೂ ಹಾಕಿ ಹಸಿ ಸ್ಮೆಲ್ ಹೋಗೋ ತನಕ ಹಿಂಗೆ ಫ್ರೈ ಮಾಡ್ಕೊಬೇಕು. ಅದು ಶುಂಠಿ ಬೆಳ್ಳುಳ್ಳಿ ಏನಿದೆ ಅದು ಪೂರ ಸ್ಮೆಲ್ ಹೋಗಬೇಕು, ಆವಾಗಲೇ ನಿಮಗೆ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಅದು ಲಾಸ್ಟಿಗೆ. ಇವಾಗ ಇದ್ರ ಜೊತೆಗೆ ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಇದಿಷ್ಟನ್ನು ಸ್ವಲ್ಪ ಫ್ರೈ ಮಾಡಬೇಕು. ಈಗ ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ನೀಟಾಗಿ ಫಿನಿಶಿಂಗ್ ಆಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಇದು ಫ್ರೈ ಆಗಲಿ ಅಂತ ಹೇಳಿ ಈಗ ಲಿಡ್ ಮುಚ್ತಾ ಇದ್ದೀನಿ. ಸೊ ಇದಕ್ಕೆ ಬೇಕಾಗಿರೋದು ಅರಿಶಿನ ಪುಡಿ, ಖಾರದ ಪುಡಿ, ಮತ್ತು ಗರಂ ಮಸಾಲ ಮತ್ತು ಕೊತ್ತಂಬರಿ ಪುಡಿ. ಇದಿಷ್ಟು ನಿಮಗೆ ರೆಡಿಮೇಡೇ ಸಿಗುತ್ತೆ, ಮನೇಲೂ ಕೂಡ ಮಾಡ್ಬೋದು. ನಿಮ್ಗೆ ಏನಾದರೂ ಆ ಥರ ಬೇಕಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನನ್ನಮ್ಮ ಮಾಡ್ತಾರೆ. ಸೊ ಆವಾಗ ನಿಮಗೆ ಅದು ರೆಸಿಪಿನ ಶೇರ್ ಮಾಡ್ತೀನಿ, ಓಕೆನಾ. ಸೊ ಇವಾಗ ನಾನು ಮಸಾಲ ಪೌಡರ್ ಏನೇನಿದೆ ಅದನ್ನೆಲ್ಲ ಮಿಕ್ಸ್ ಮಾಡಿದ್ದೀನಿ. ಈ ಥರ ಮಿಕ್ಸ್ ಮಾಡಿ ಹಾಕೋತೀನಿ.
ಇದನ್ನು ಪೂರ ಮಿಕ್ಸ್ ಮಾಡ್ಕೊಬೇಕು. ಇಲ್ಲೇ ಸ್ಮೆಲ್ಲೆಲ್ಲ ಗೊತ್ತಾಗ್ಬಿಡುತ್ತೆ ಆ್ಯಕ್ಚುಲಿ ಏನು ಹೇಳ್ಬೇಕಂದ್ರೆ. ನನಗಂತೂ ತುಂಬ ಗಮ್ಮಂತ ಇದೆ. ಇದಕ್ಕೆ ಇವಾಗ ನಾನು ನೆಕ್ಸ್ಟು ಚಿಕನ್ ಹಾಕೋತಾ ಇದ್ದೀನಿ. ಇದನ್ನು ಪೂರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಫುಲ್ಲು ಮಿಕ್ಸ್ ಮಾಡ್ಕೊಬೇಕು. ಸೊ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ಸ್ವಲ್ಪ ಟೈಮ್ ಅದನ್ನು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಒಂದು 5-10 ಮಿನಿಟ್ಸ್ ಅದು ಬೇಯಲಿ. ಆ್ಯಕ್ಚುಲಿ ಇದಕ್ಕೆ ಸ್ವಲ್ಪ ನೀರು ಸೇರಿಸೋಣ. ಸೊ ಇವಾಗ ಇನ್ನೊಂದು ಕಪ್ ನೀರು ಹಾಕ್ತೀನಿ. ಸೊ ಇವಾಗನ್ನೆಲ್ಲ ಪೂರ ಮಿಕ್ಸ್ ಮಾಡೋಣ. ನೀರು ಜೊತೆ ಇದೆಯಲ್ಲ, ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಟೈಮ್ ಅದನ್ನು ಬೇಯೋದಿಕ್ಕೆ ಬಿಡಬೇಕು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ತುಂಬ ಚೆನ್ನಾಗಾಗುತ್ತೆ. ಇವಾಗ ಇದನ್ನು ಸ್ವಲ್ಪ ಟೈಮು ಮುಚ್ಚಿಬಿಟ್ಟು ಲಿಡ್ನ ಸ್ವಲ್ಪ ಟೈಮ್ ಅದನ್ನು ಬಿಡೋಣ, ಏಕೆಂದರೆ ಅದು ಬೇಯಬೇಕು. ಅದರಿಂದ ಆ್ಯಕ್ಚುಲಿ ಈ ಥರ ಮೊಸರು ನೋಡಿದ್ದೀರ, ತುಂಬ ಚೆನ್ನಾಗಿದೆ. ಇದು ಆರ್ಗ್ಯಾನಿಕ್ ನ್ಯಾಚುರಲ್ದು. ನಂದಿನಿ ಮೊಸರುಗಿಂತನೂ ಚೆನ್ನಾಗಿರುತ್ತೆ, ಬಟ್ ಆದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. 47 or 50 ರುಪೀಸ್ ಬೀಳ್ಬೋದು ಅಷ್ಟೇ. ಇದು ನೀವು ಒಂದು ತರಿಸಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಮ್ಮನೇಲಿ ರೆಗ್ಯುಲರಾಗಿ ಡೈಲಿ 1/2 ಲೀಟರ್ ಇದನ್ನೇ ಬಳಸ್ಬೋದು. ಇವಾಗ ಅದು ಸುಕ್ಕ ಮಾಡಿದ್ವಿ ಅಲ್ವಾ, ಅದಾದಮೇಲೆ ಸ್ವಲ್ಪ ಮೊಸರು ಪಜ್ಜಿ ಎಲ್ಲ ಹಾಕ್ಕೊಂಡು ತಿನ್ನಬೇಕಂತ ಈ ಮೊಸರು ತೊಗೊಬಂದೆ. ಈಗ ಜಸ್ಟು ಹೋಗಿ ತೊಗೊಬಂದೆ. ನೋಡ್ಬೋದು ಇಂಬೆಣ್ಣು ಕಟ್ ಮಾಡ್ಕೋತಾ ಇದ್ದಾರೆ ನನ್ನಮ್ಮ. ಸೊ ಇದರಲ್ಲಿ ಇಟ್ಟು ಇವಾಗ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ರಸ ಏನಿದೆ ಅದು ಪೂರ ಹಾಕಿರ್ತಾ ಇದ್ದಾರೆ. ಸ್ವಲ್ಪ ರುಚಿ ಬರುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹುಳಿ ಹುಳಿ ಥರ ತಿನ್ನೋಕ್ಕೆ ಖುಷಿ ಇರುತ್ತೆ. ಸೊ ಈಗ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀವಿ ಸ್ವಲ್ಪ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಇದಾದಮೇಲೆ ಸ್ವಲ್ಪ ಲಿಡ್ ಮುಚ್ಚಿ ಬೇಯಕ್ಕೆ ಬಿಡೋಣ. ಸೊ ಇವಾಗ ಚಿಕನ್ ಸುಕ್ಕ ರೆಡಿ ಇದೆ. ಈಗ ತಟ್ಟೆಗೆ ಹಾಕಿ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಇಲ್ಲಿ ಇದು ರೆಡಿ ಇದೆ, ಪಕ್ಕದಲ್ಲಿ ಅನ್ನ ಆಗ್ತಾ ಇದೆ, ನೋಡ್ಬೋದು. ತಿನ್ನೋ ಟೈಮ್ ಬಂತು, ನನಗೆ ಮೊಸರು ಇರಲೇಬೇಕು. ಸೊ ಮೊಸರು ಇಟ್ಕೊಂಡಿದ್ದೀನಿ, ನಿಂಬೆಹಣ್ಣು ಮತ್ತು ಈರುಳ್ಳಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ನಿಮ್ಮದು. ಆಹಾ ಗಮ್ ಅಂತ ಇದೆ, ಚೆನ್ನಾಗಿದೆ. ಚಿಕನ್ ಸುಕ್ಕ ರೆಡಿ ಇದೆ. ಚಿಕನ್ ಸುಕ್ಕ ಈ ಥರ ಮಾಡಿ ಸರ್ವ್ ಮಾಡ್ಕೊಳ್ಳೋದಷ್ಟೇ ಇವಾಗ ಬಾಕಿ ಇರೋದು. ರೈಸಿಗೆ ಏನಕ್ಕೆ ಈ ಥರ ಮಾಡಿರೋದಂದರೆ ರೈಸಿಗೆ ಮಿಕ್ಸ್ ಮಾಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ, ಅದಕ್ಕೋಸ್ಕರ ಆ ಥರ ಮಾಡ್ಕೊಂಡಿರೋದು. ರೈಸ್ ಕೂಡ ರೆಡಿ ಇದೆ. ರೈಸ್ ಹಾಕ್ಕೊಂಡು ನೋಡ್ಬೋದು. ಚಿಕನ್ ಸುಕ್ಕ ವಿತ್ ರೈಸ್ ಎರಡು ರೆಡಿ ಇದೆ. ಇವಾಗ ತಿನ್ನಿ. ನೆಕ್ಸ್ಟ್ ಬ್ಲಾಗ್ಲಲ್ಲಿ ಸಿಗ್ತೀನಿ. ಏನಾದರೂ ಚೆನ್ನಾಗಿತ್ತು ಅಂದರೆ ಚೆನ್ನಾಗಿತ್ತು ಅಂತ ಕಮೆಂಟ್ ತಿಳಿಸಿ. ಇನ್ ಕೇಸ್ ಇಷ್ಟ ಆಗಿಲ್ಲ ಅಂದರೆ ಅದನ್ನು ಡಿಸ್ಲೈಕ್ ಮಾಡಿ ಮತ್ತು ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್ ಗಾಯ್ಸ್.